ಬಳ್ಳಾರಿ ಜೈಲಿನಲ್ಲಿರುವಂತಹ ಆರೋಪಿ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಕೂಡ ಟೆನ್ಷನ್ ಶುರುವಾಗಿದೆಯಂತೆ. ಕ್ಷಣ ಕ್ಷಣಕ್ಕೂ ಕೂಡ ಟೆನ್ಷನ್. ಏನಾಗುತ್ತಪ್ಪ ಮುಂದೆ, ಏನು ಎತ್ತಾ ಕತೆ ಅಂತೇಳಿ ಈಗ ಟೆನ್ಷನ್ ಶುರುವಾಗಿದೆ. ಒಂದು ಕಡೆ ಮನೆ ಊಟದ ಅರ್ಜಿ ವಿಚಾರಣೆ ನಡೆಯುತ್ತೆ, ಮತ್ತೊಂದು ಕಡೆ ನ್ಯಾಯಾಂಗ ಬಂಧನ ಇವತ್ತು ಅಂತ್ಯಗೊಳ್ಳುತ್ತೆ. ಸೊ ಇನ್ನೆಷ್ಟು ದಿನ ಈ ಸೆರೆವಾಸ ಅಂತೇಳಿ ದರ್ಶನ್ ಕಣ್ಣೀರನ್ನು ಹಾಕುವ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಬೆಳಗ್ಗೆ 11:30 ಬಳಿಕ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗಬೇಕು, ಹಾಗಾಗಿ ರೆಡಿ ಇರಿ ಅಂತೇಳಿ ಅಲ್ಲಿನ ಜೈಲು ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ದರ್ಶನ್ಗೆ, ಬಳ್ಳಾರಿ ಜೈಲಿನಲ್ಲಿರುವಂಥ ಆರೋಪಿ ದರ್ಶನ್ಗೆ ಜೈಲು ಅಧಿಕಾರಿಗಳು ನೋಡಿ ಇವತ್ತು ನಿಮ್ಮ ನ್ಯಾಯಾಂಗ ಬಂಧನ ಅಂತ್ಯ ಆಗ್ತಾ ಇದೆ, ಹಾಗಾಗಿ 11:15 ನಂತರ ರೆಡಿ ಇರಿ, ಎನಿ ಟೈಮ್ ನಾವು ಕರ್ಕೊಂಡೋಗಿ ನಿಮಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತೀವಿ ಅಂತೇಳಿ ಅವರಿಗೆ ಸೂಚನೆ ಕೊಟ್ಟಿದ್ದಾರಂತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಈಗ ಎಷ್ಟೊತ್ತಿಗೆ VC ಅಂದರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ? ಈಗ ಯಾಕೆ ಟೆನ್ಷನಲ್ಲಿದ್ದಾರೆ ದರ್ಶನ್? ಮಾಡಿರೋದು ತಪ್ಪಲ್ವಾ? ಖಂಡಿತ ನಾಗೇಂದ್ರ ಬಾಬು, ದರ್ಶನ್ಗೆ ಇವತ್ತು ಕೂಡ ಟೆನ್ಷನ್ ಶುರುವಾಗಿದೆ. ಯಾಕಂದರೆ ಇವತ್ತು ಒಂದೇ ದಿನ ದರ್ಶನ್ ವಿಚಾರದಲ್ಲಿ 3 ಪ್ರಕರಣಗಳು ನ್ಯಾಯಾಧೀಶರ ಮುಂದೆ ಬರ್ತಾ ಇರತಕ್ಕಂಥದ್ದು. ಒಂದು ಬೇಲ್ ವಿಚಾರ ಆದರೆ, ಇನ್ನೊಂದು ಇವತ್ತು ಕಸ್ಟಡಿ ಅಂತ್ಯ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ದರ್ಶನ್ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮುಂದಿನ ವಿಚಾರಣೆಯ ಬಗ್ಗೆ ಮತ್ತು ಮುಂದೆ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನು ನಡೆಸ್ತಾರೆ. ಅದು ಇನ್ನೊಂದು ಕಡೆ ಬಳ್ಳಾರಿ ಅಂದರೆ ಮನೆ ಊಟಕ್ಕೂ ಕೂಡ ದರ್ಶನ್ ಅವರು ಅರ್ಜಿ ಹಾಕಿದ್ರು. ಆ ವಿಚಾರವೂ ಕೂಡ ಇವತ್ತು ಕೋರ್ಟ್ನ ಮುಂದೆ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ಗೆ ಇವತ್ತು ಒಂದು ಮಹತ್ವದ ದಿನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ 3 ವಿಚಾರದಲ್ಲಿ ಕೋರ್ಟ್ ಯಾವ ರೀತಿ ನಡೆಯನ್ನು ತೆಗೆದುಕೊಳ್ಳುತ್ತೆ, ಏನು ಸೂಚನೆಯನ್ನು ಕೊಡುತ್ತೆ ಅನ್ನೋದು ಬಹಳ ಪ್ರಮುಖವಾಗುತ್ತೆ. ಒಂದು ವೇಳೆ ಕಸ್ಟಡಿ ಅಂತ್ಯವಾಗ್ತಕ್ಕಂಥ ಸಾಧ್ಯತೆ ಇಲ್ಲ, ಬದಲಿಗೆ ಕಸ್ಟಡಿ ಮುಂದುವರಿಯುವ ಸಾಧ್ಯತೆ ಇದೆ. ಹೀಗಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇನ್ನೂ ಸ್ವಲ್ಪ ದಿವಸ ದರ್ಶನ್ ಅವರು ಇರಬೇಕಾಗುತ್ತೆ. ಅದು ಕೂಡ ದರ್ಶನ್ ಅವರಿಗೆ ಟೆನ್ಷನ್. ಆದರೆ ಇನ್ನೊಂದು ಕಡೆಗೆ ಏನು ಬೇಲ್ ಅಪ್ಲಿಕೇಶನನ್ನು ಇವತ್ತು ಹಾಕ್ತಾ ಇದ್ದಾರೆ, ಅದರ ವಿಚಾರಣೆ ಇವತ್ತು ಆಗೋದಿಲ್ಲ, ಜಸ್ಟ್ ಅಪ್ಲೈ ಮಾಡ್ತಾರೆ. ಅದಕ್ಕೆ ಅಂದರೆ ಬೇಲ್ ಅಪ್ಲಿಕೇಶನ್ ವಿಚಾರಣೆಗೆ ಮತ್ತೊಂದು ದಿನವನ್ನು ನಿಗದಿ ಮಾಡಿ ಅದಕ್ಕೆ ವಿಚಾರಣೆಯನ್ನು ಮುಂದಕ್ಕೆ ಹಾಕ್ತಾರೆ. ಹೀಗಾಗಿ ಅದು ಕೂಡ ಇವತ್ತು ಕಂಪ್ಲೀಟಾಗಿ ಇತ್ಯರ್ಥ ಆಗಲ್ಲ. ಇನ್ನೊಂದು ಕಡೆಗೆ ಸಾಕಷ್ಟು ದಿನಗಳಿಂದ ದರ್ಶನ್ ಅವರು ಮನೆ ಊಟಕ್ಕೆ ಬೇಡಿಕೆ ಇಟ್ಟು ಮನವಿಯನ್ನು ಸಲ್ಲಿಸಿದ್ರು, ಅದು ಕೂಡ ಇಲ್ಲಿವರೆಗೂ ಈಡೇರಿಲ್ಲ. ಹೀಗಾಗಿ ಅದು ಕೂಡ ಒಂದು ರೀತಿ ಅವರಿಗೆ ಟೆನ್ಷನ್ ಅಂತ ಹೇಳಿದರೆ ತಪ್ಪಾಗಿಲ್ಲ. ಒಟ್ಟಾರೆಯಾಗಿ ಇವತ್ತು 3 ವಿಚಾರಗಳ ಬಗ್ಗೆ ಕೋರ್ಟ್ ಮುಂದೆ ದರ್ಶನ್ ಅವರು ಮನವಿಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಈಡೇರ್ತವಾ ಇಲ್ವಾ ಅನ್ನುವ ಟೆನ್ಷನಲ್ಲಿ ದರ್ಶನ್ ಇರ್ತಕ್ಕಂಥದ್ದು. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆಗೆ ಈಗ ಜೈಲು ಅಧಿಕಾರಿಗಳಿಗೆ ಬೆಂಗಳೂರಿನ ಹಿರಿಯ ಅಧಿಕಾರಿಗಳು ಅಂದರೆ ಜೈಲಿನ ಹಿರಿಯ ಅಧಿಕಾರಿಗಳು ಕರೆ ಮಾಡಿಬಿಟ್ಟು 11:30 ನಂತರ ವಿಡಿಯೋ ಕಾನ್ಫರೆನ್ಸ್ಗೆ ರೆಡಿಯಾಗಿರೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲಿರ್ತಕ್ಕಂಥ ಹೈ ಸೆಕ್ಯೂರಿಟಿ ಸೆಲ್, ಏನು ದರ್ಶನ್ ಈಗ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿದ್ದಾರೆ, ಅದೇ ಸೆಲ್ ವಿಭಾಗದ ಇನ್ನೊಂದು ಅಂದರೆ ಹೈ ಸೆಕ್ಯೂರಿಟಿ ಸೆಲ್ ವಿಭಾಗದ ಇನ್ನೊಂದು ಸೆಲ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. 11:30 ನಂತರ ಅಂದರೆ ವಿಡಿಯೋ ಕಾನ್ಫರೆನ್ಸ್ ರೂಮ್ಗೆ ದರ್ಶನ್ ಅವ್ರನ್ನ ಕರೆದುಕೊಂಡು ಹೋಗ್ತಾರೆ. ಆ ಬಳಿಕ ಎಷ್ಟೊತ್ತಿಗೆ ನ್ಯಾಯಾಧೀಶರು ಅವ್ರನ್ನ ಹಾಜರುಪಡಿಸ್ರಿ ಅಂತ ಹೇಳ್ತಾರೆ, ಆ ಟೈಮಲ್ಲಿ ಅವ್ರನ್ನ ಹಾಜರುಪಡಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿರುವಂತಹ ಆರೋಪಿ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಕೂಡ ಟೆನ್ಷನ್ ಜಾಸ್ತಿ ಆಗ್ತಾನೆ ಇದೆ. ಇವತ್ತು ಏನಾಗುತ್ತಪ್ಪ ಕೋರ್ಟಲ್ಲಿ, ಜಾಮೀನು ಯಾವಾಗ ಸಿಗುತ್ತೆ, ಇನ್ನು ಎಷ್ಟು ದಿನ ಈ ಸೆರೆವಾಸ ಅನ್ನುವ ಟೆನ್ಷನ್ನಲ್ಲೇ ಇದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ದಾಸನ ವಿರುದ್ಧ ಸಾಲು ಸೆಕ್ಷನ್ಸ್ ದಾಖಲು. ಕೇಸ್ ಸಾಬೀತಾದ್ರೆ ಕಾಟೇರ ಲಾಕ್ ಫಿಕ್ಸ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾಯಿತು. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ನಿತ್ಯ ನರಕ ಯಾತನೆ ಅನುಭವಿಸುತ್ತಿರುವ ದಾಸನ ವಿರುದ್ಧ ಸಾಲು ಸೆಕ್ಷನ್ಗಳು ದಾಖಲಾಗಿವೆ. ರೌಡಿ ವಿರುದ್ಧದ ಸೆಕ್ಷನ್ಸ್. ನಂಬರ್ 1 IPC ಸೆಕ್ಷನ್ 302 ಅಪರಾಧ ಕೊಲೆ ಆರೋಪ, ಶಿಕ್ಷೆ ಜೀವಾವಧಿ ಅಥವಾ ಮರಣದಂಡನೆ ಮತ್ತು ದಂಡ. ನಂಬರ್ 2 IPC ಸೆಕ್ಷನ್ 363 364A ಅಪರಾಧ ಕಿಡ್ನಾಪ್ ಕೊಲೆ ಉದ್ದೇಶ, ಶಿಕ್ಷೆ ಜೀವಾವಧಿ ಅಥವಾ ಮರಣದಂಡನೆ ಮತ್ತು ದಂಡ.
IPC ಸೆಕ್ಷನ್ 201 ಅಪರಾಧ ಸಾಕ್ಷ್ಯನಾಶ, ಶಿಕ್ಷೆ 7 ವರ್ಷದವರೆಗೂ ಜೈಲು ಮತ್ತು ದಂಡ. ನಂಬರ್ 4 IPC ಸೆಕ್ಷನ್ 506 ಅಪರಾಧ ಕ್ರಿಮಿನಲ್ ಬೆದರಿಕೆ, ಶಿಕ್ಷೆ 2 ವರ್ಷ ಜೈಲು ಅಥವಾ ದಂಡ. ನಂಬರ್ 5 IPC ಸೆಕ್ಷನ್ 330 ಅಪರಾಧ ಮಾರಣಾಂತಿಕ ಹಲ್ಲೆ, ಶಿಕ್ಷೆ 7 ವರ್ಷದವರೆಗೂ ಜೈಲು ಮತ್ತು ದಂಡ. ನಂಬರ್ 6 IPC ಸೆಕ್ಷನ್ 120A ಅಪರಾಧ ಅಪರಾಧಿಕ ಕೃತ್ಯ, ಶಿಕ್ಷೆ ಅಪರಾಧದ ಆಧಾರದ ಮೇಲೆ ಜೈಲು. IPC ಸೆಕ್ಷನ್ 384 ಅಪರಾಧ ಸುಲಿಗೆ, ಶಿಕ್ಷೆ 3 ವರ್ಷ ಜೈಲು. IPC ಸೆಕ್ಷನ್ 148 ಅಪರಾಧ ಮಾರಕಾಸ್ತ್ರಗಳ ಬಳಕೆ, ಶಿಕ್ಷೆ 3 ವರ್ಷ ಜೈಲುವಾಸ. ನಂಬರ್ 9 IPC ಸೆಕ್ಷನ್ 120B ಅಪರಾಧ ಒಳಸಂಚು, ಶಿಕ್ಷೆ 2 ವರ್ಷ ಮೇಲ್ಪಟ್ಟ ಶಿಕ್ಷೆ. ನಂಬರ್ 10 IPC ಸೆಕ್ಷನ್ 355 ಅಪರಾಧ ಒತ್ತಡ ಹೇರಿ ಹತ್ಯೆ, ಶಿಕ್ಷೆ 2 ವರ್ಷ ಜೈಲು ಶಿಕ್ಷೆ. ನಂಬರ್ 11 IPC ಸೆಕ್ಷನ್ 143 ಅಪರಾಧ ಕಾನೂನು ಬಾಹಿರ ಸಭೆ, ಶಿಕ್ಷೆ 6 ತಿಂಗಳು ಜೈಲು ಶಿಕ್ಷೆ. ನಂಬರ್ 12 IPC ಸೆಕ್ಷನ್ 147 ಅಪರಾಧ ಗಲಭೆ, ಶಿಕ್ಷೆ 2 ವರ್ಷ ಜೈಲುವಾಸ. IPC ಸೆಕ್ಷನ್ 149 ಅಪರಾಧ ಗುಂಪಲ್ಲಿ ಸೇರಿ ಹಲ್ಲೆ, ಶಿಕ್ಷೆ ಅಪರಾಧದ ಆಧಾರದ ಮೇಲೆ ಜೈಲು. ಹೀಗೆ ಕೊಲೆ ಸಾರಥಿ ವಿರುದ್ಧ ಸೆಕ್ಷನ್ಗಳು ದಾಖಲಾಗಿದ್ದು ಬಳ್ಳಾರಿ ಜೈಲಲ್ಲೇ ದಾಸ ಲಾಕ್ ಆಗುವುದು ಫಿಕ್ಸ್ ಎನ್ನುವಂತಾಗಿದೆ. ಏನಾಗಲಿದೆ ಅಂತ ಸದ್ಯದಲ್ಲೇ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.